ಕಳೆದ 2 ದಿನಗಳಿಂದ ಎಲ್ಲಿ ನೋಡಿದ್ರು ಪೆನ್ ಡ್ರೈವ್ನದ್ದೇ ಸದ್ದು. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಪೆನ್ ಡ್ರೈವ್ ಸಮರ ಡಿಕೆಶಿ ಎಚ್ಡಿಕೆ ಮಧ್ಯೆ ಕಿಚ್ಚು ಹಚ್ಚಿದೆ. ಪೆನ್ ಡ್ರೈವ್ ರಿಲೀಸ್ ಮಾಡೋದಾಗಿ ದಳಪತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಂದರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ನನ್ನ ಬಳಿ ಇದೆ, ಪೆನ್ ಡ್ರೈವ್ ನನ್ನ ಬಳಿ ಇದೆ, ಆ ಪೆನ್ ಡ್ರೈವನ್ನು ಈಗ ರಿಲೀಸ್ ಮಾಡ್ತಾರಂತೆ. ಯಾವ ರೀತಿ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಈ ಪೆನ್ ಡ್ರೈವ್, ಅದರಲ್ಲಿರುವಂಥ ಅಶ್ಲೀಲ ವಿಡಿಯೋಗಳು. ಈ ನಡುವೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಶಿವಮೊಗ್ಗದಲ್ಲಿ ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಇರೋದಿಲ್ಲ, ಇದಕ್ಕೆ ಕ್ರಮ ತಗೊಳ್ತೀವಿ ಪಕ್ಷದಿಂದ ಮತ್ತು ಸಮಾಜಕ್ಕೆ ಸಮುದಾಯಕ್ಕೆ ಅವಮಾನವಾಗಿದೆ ಅಂತ ಹೇಳಿದರು. ಆದರೆ ಇವತ್ತು ವರಸೆ ಬದಲಾಗಿತ್ತು. ಇದೆಲ್ಲದರ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಅದು ಎಲ್ಲಿ ತನಕ ಹೋಯಿತು ಅಂತಂದರೆ ಬೇರೆ 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 ಮಜಲುಗಳನ್ನು ಕವಲುಗಳನ್ನು ಪಡ್ಕೊಳ್ತಾ ಹೋಯಿತು. ಕೊನೆಗೆ ಅಮಿತ್ ಶಾ ಅವರು ಕೂಡ ಇದರ ವಿರುದ್ಧ ಕ್ರಮ ಕೈಗೊಳ್ಳಿ, ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಕೇಳುವಂಥ ಪರಿಸ್ಥಿತಿ ಕೂಡ ಬಂದೊದಗಿದೆ. ಇವತ್ತು ಈ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ, ಈ ಸಿಡಿಗೆ ಸಂಬಂಧಪಟ್ಟ ಹಾಗೆ, ಈ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರಾಜಕೀಯಗಳಾಯಿತು ಬನ್ನಿ ನೋಡೋಣ. ಸ್ಪೆಷಲ್ ರಿಪೋರ್ಟ್. ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಪ್ರಜ್ವಲ್ ರೇವಣ್ಣರದ್ದೇ ಸದ್ದು. ಜೆಡಿಎಸ್ ಎಂಪಿಯದ್ದು ಎನ್ನಲಾದ ರಾಸಲೀಲೆ ವಿಡಿಯೋದ ರಾಡಿ ರಾಜಕೀಯಕ್ಕೂ ಸಿಡಿದು ಸಂಚಲನವನ್ನ ಸೃಷ್ಟಿಸಿದೆ. ಚಿಕ್ಕಪ್ಪ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಮತ್ತಷ್ಟು ಸಂಚಲನಕಾರಿ ಮಾತನಾಡಿದ್ರು. ವಿಡಿಯೋ ಹಿಂದೆ ಮಹಾನಾಯಕ ಡಿ.ಕೆ. ಶಿವಕುಮಾರ್ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಮಹಾನ್ ನಾಯಕರು, ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ, ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ. ನಾನು ಏಕವಚನದಲ್ಲಿ ಮಾತನಾಡಬಾರದು. ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೆಯಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು, ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದ್ಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, DC ನಿನ್ ಕೆಲಸ ಏನು? ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಸಭೆ ನಡೆಯಿತು. ಶಾಸಕರ ಒತ್ತಡಕ್ಕೆ ಮಣಿದ ನಾಯಕರು ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತು ಮಾಡಿದ್ರು. ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರಿಗೆ ಶಿಫಾರಸನ್ನು ಮಾಡಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನನ್ನನ್ನ ನೆನಪಿಸಿಕೊಳ್ಳದಿದ್ರೆ ನಿದ್ರೆ ಬರಲ್ಲ, ಊಟ ಸೇರಲ್ಲ, ನಮ್ದು ಕೆಂಪೇಗೌಡರ ಬ್ಲಡ್, ಪೆನ್ ಡ್ರೈವ್ ಇದೆ ಅಂತ ಹೇಳಲ್ಲ ಅಂತ DCM ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ರು. ನಿಮ್ಮ ಟಿವಿ ಇಂಟರ್ವ್ಯೂ ಅವ್ರು ಹೇಳಿದ್ರು, ನಮ್ಗೆ ಹೈಕಮಾಂಡ್ ಅವ್ರು ಹೇಳಿದ್ರು ಬಿಜೆಪಿಯವರು ಸರಿ ಇಲ್ಲ, ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಅವರು ಕೆಲವು ವಿಚಾರ ಎಲ್ಲ ನನಗೆ ತಿಳಿದಿತ್ತು ಅಂಥೇಳಿ ನಮ್ಮ ಕುಟುಂಬದವ್ರು ಯಾರೂ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ನಿಮ್ಮ ಹಳೆ ವಿಡಿಯೋ ಅಂತ ರೇವಣ್ಣ ಹೇಳೋದು, ಹಳೇದೋ ವಾಸ್ತವ ಗೊತ್ತಿಲ್ಲ ನನಗೆ. ಈ ಹ್ಯಾಸ್ ಅಡ್ಮಿಟೆಡ್ ದೇರ್ ವಾಸ್ ಎ ವಿಡಿಯೋ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ, ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯನಿಗೆ. ಇದು ನಾನು ಯಾವತ್ತೂ
ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳೋಕ್ಕೋಲ್ಲ. ಇದೇ ನೋಡಪ್ಪ ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್, ಅದು ಬೆಂಗಳೂರು ಕೆಂಪೇಗೌಡರು, ಬೆಂಗಳೂರು ಡಿಸ್ಟಿಕ್ ಬ್ಲಡ್ ಅದು. ರಾಜ್ಯ ರಾಜಕೀಯದಲ್ಲೇ ಪ್ರಜ್ವಲ್ ರೇವಣ್ಣ ಸುಂಟರ ಗಾಳಿ ಬೀಸಿದೆ. ಆದರೆ ಜೆಡಿಎಸ್ ಸಂಸದ ಮಾತ್ರ ಹಾಯಾಗಿ ಜರ್ಮನಿಯಲ್ಲಿದ್ದಾರೆ. ಇದೀಗ ಎರಡೂ ನಾಯಕರ ನಡುವೆ ದೊಡ್ಡ ವಾಕ್ಸಮರಕ್ಕೆ ಕಾರಣವಾಗಿದೆ. ಇಲ್ಲಿ ಒಂದು ಗಮನಿಸಬೇಕು, ಕುಮಾರಸ್ವಾಮಿ ಅವರು DC ಬಗ್ಗೆ ಒಂದು ಮಾತಾಡ್ತಾ ಹೋದರು. ಸತ್ಯಭಾಮ ಹಾಸನ DC, ನೀವ್ಯಾರು, ಹೂ ಆರ್ ಯು ಟು ಡಿಸೈಡ್ ಅಂತಂದ್ಬಿಟ್ಟು ಪಾಪದ ಕೊಡ ತುಂಬಿದೆ ಅಂತ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದರು. ಕೃಷ್ಣ ಮತ್ತು ಶಿಶುಪಾಲನ ವಿಚಾರವನ್ನು ಕೂಡ ಹೇಳಿದರು. ಕೃಷ್ಣ ಮತ್ತು ಶಿಶುಪಾಲ ನಡುವೆ ಏನು ನಡೆಯುತ್ತೆ ಅಂತಂದರೆ, ಶಿಶುಪಾಲನ ತಾಯಿಗೆ ಕೃಷ್ಣ ಒಂದು ವಾಗ್ದಾನ ಕೊಟ್ಟಿರ್ತಾನೆ. ಶಿಶುಪಾಲ ಬೈತಾ ಇರ್ತಾನೆ ಕೃಷ್ಣನಿಗೆ. ಕೋಪ ಬಂದರೂ ಕೂಡ ಕೃಷ್ಣ ಸುಮ್ಮನೆ ಇರ್ತಾನೆ. ಆದರೆ ಕೃಷ್ಣ ಹೇಳ್ತಾನೆ, ಆತ ಎಷ್ಟು ಬೇಕಿದ್ರೂ ಬೈಲಿ ನನ್ನನ್ನು, 100 ತನಕ ಕಾಯ್ತೀನಿ, 101ನೇ ಬೈಗಳಾದ್ರೆ ನಾನು ಅವನು ಬಿಡಲ್ಲ ಅಂತೇಳಿ ಆಮೇಲೆ ಸಂಹಾರ ಆಗುತ್ತೆ. ಯಾಕೆ ಅಲ್ಲಿ DC ವಿಚಾರ ಬಂತು ಅಂತಂದರೆ, ನಿಮಗೆ ನೆನಪಿರ್ಬೋದು, ಈ ಹಿಂದೆ ಹಾಸನದಲ್ಲಿ ಹಾಸನಾಂಬ ದೇವಸ್ಥಾನದ ಸಮಾರಂಭ ಕಾರ್ಯಕ್ರಮ ಏನು ಪ್ರತಿ ವರ್ಷ ನಡೆಯುತ್ತೆ, ಆವತ್ತು ಅಲ್ಲಿಯ ಪೂಜಾ ಕೈಂಕರ್ಯಗಳಿಗೆ DC ಮತ್ತು DC ಅವರ ಪತಿಯವರು ಕೂತಿದ್ದರು. ಆ ಸಂದರ್ಭದಲ್ಲಿ HD ರೇವಣ್ಣ ಇರ್ಬೋದು ಅಥವಾ ಸ್ವರೂಪ್ ಅಲ್ಲಿಯ ಹಾಸನ MLA ಅವರ ನಡುವೆ ವಾಕ್ಸಮರ ಉಂಟಾಗಿತ್ತು. ಆ ನಂತರ ಕರೆಂಟ್ ಶಾಕ್ ಉಂಟಾಗಿತ್ತು ಅಲ್ಲಿ. ಆ ಸಂದರ್ಭದಲ್ಲಿ DC ಅವರು ಇದು ಮ್ಯಾನ್ ಮೇಡ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಅದು ರೇವಣ್ಣ ಟೀಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಅಲ್ಲಿಂದ ಇಲ್ಲಿ ತನಕ ಅವರಿಬ್ಬರ ನಡುವೆ ಈ ವಾಕ್ಸಮರಗಳು ಮುಂದುವರೆದೇ ಇದೆ. ಸೊ ಹಾಗಿರುವಾಗ ಆ ವಿಚಾರವನ್ನೇ ಇಟ್ಟುಕೊಂಡು ಪಾಪದ ಕೊಡ ತುಂಬಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರಾ ಅನ್ನುವಂಥ ಬಗ್ಗೆ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇದೆ. ನಾವು ಕೂಡ ಹಾಸನಾಂಬೆ ಶಾಪ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಆ ವಿಚಾರಕ್ಕೆ DC ಬಗ್ಗೆ ಮಾತಾಡಿದ್ದು. ಎನಿವೆ, ಈಗ ಈ ವಿಚಾರಕ್ಕೆ ಬರೋಣ. ಈ CD ಅಥವಾ ಈ ಅಶ್ಲೀಲ ವಿಡಿಯೋಗಳು ಹೊರಬರೋದಕ್ಕೆ DK ಶಿವಕುಮಾರ್ ಅವರ ಕೈವಾಡ ಇತ್ತ? ಊರು ತುಂಬ ಸುದ್ದಿ ಮಾಡ್ತಾ ಇದೆ ಅಶ್ಲೀಲ CD. ರಿಪಬ್ಲಿಕ್ ಕನ್ನಡ ಒಂದು ನಿರ್ಧಾರವನ್ನು ಕೈಗೊಂಡಿದೆ, ಅದು ಸುದ್ದಿ ನಿಜ. ಹಾಗಂತ ಈ ಹಿಂದೆ ಎಲ್ಲ ಕೆಲವು ವಿಡಿಯೋಗಳನ್ನು ಹಾಕ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ಹಾಕೋದಿಲ್ಲ ನಾವು. ಆದರೆ ಆ ವಿಚಾರ ಏನು ಅಂತ ನಾವು ಹೇಳ್ತಾನೆ ಹೋಗ್ತೀವಿ. ಊರೆಲ್ಲ ಹರಡುವ ಮುನ್ನ ಈ ವಿಡಿಯೋಗಳೆಲ್ಲ DK ಶಿವಕುಮಾರ್ ಅವರ ಕೈ ಸೇರಿತ್ತಂತೆ. ಕೆಲ ಸಚಿವರಿಗೆ, ಸಂಸದರಿಗೆ ಮೊದಲೇ ಗೊತ್ತಿತ್ತಂತೆ. ನಿಜ ಹೇಳಬೇಕು ಅಂತಂದರೆ ನಾನು ಒಂದು ಮಾತು ಹೇಳ್ತೀನಿ, ಇಂಥ ಒಂದು CD ಇದೆ, ಕ್ಯಾಸೆಟ್ ಇದೆ ಅನ್ನೋದು ಕಳೆದ 2 ವರ್ಷಗಳಿಂದ ನಮ್ಮ ಕಿವಿಗೂ ಬಿದ್ದದ್ದಿದೆ. ಬಹುತೇಕರಿಗೆ ಅದು ಗೊತ್ತಿದೆ. ಆದರೆ ಕೆಲವು ಊಹಾಪೋಹಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇದು ಸತ್ಯ. ಇನ್ನು ಪೆನ್ ಡ್ರೈವ್ ಮೇಲೆ ಸ್ಟೇ ಆರ್ಡರ್ ತಂದಿದ್ದರು ಪ್ರಜ್ವಲ್. ಈ ಹಿಂದೆ ಒಂದು ಕಡೆ ಅದರ ಬಗ್ಗೆ ಚರ್ಚೆ ಆದಾಗ ಒಂದು ಸ್ಟೇ ಆರ್ಡರ್ ತಂದಿದ್ದರು. ಏನು ಪೆನ್ ಡ್ರೈವ್ ಮೇಲೆ ಆ ವಿಡಿಯೋಗಳನ್ನು ಎಲ್ಲೂ ಕೂಡ ಪ್ರಸಾರ ಮಾಡಬಾರ್ದು ಅಂತೇಳಿ. ಸೊ ಹಾಗಿರುವಾಗ ಮೀಡಿಯಾಗಳು ಕೂಡ ಕೆಲವೊಮ್ಮೆ ಅದರ ಬಗ್ಗೆ ಭಾಳ ಜಾಗರೂಕತೆ ವಹಿಸುತ್ತೆ. ಈಗಲೂ ಕೂಡ ನಾವು ಅದನ್ನು ಪ್ರಸಾರ ಮಾಡ್ತಾ ಇಲ್ಲ. ಆದರೆ ಏನಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಅವತ್ತು DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಕೈ ಸೇರಿತ್ತಂತೆ ಆಲ್ರೆಡಿ ಆ CD. ಯಾರು ಕೊಟ್ಟರು ಇವರಿಗೆ? ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನೇ ಪೆನ್ ಡ್ರೈವ್ ತೆಗೆದುಕೊಂಡು ಹೋಗಿ DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ಕೊಟ್ಟಿದ್ರಂತೆ. ಇದನ್ನು ಯಾರು ಹೇಳಿದ್ದು? ಈ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದು ದೇವರಾಜೇಗೌಡರು. ಯಾರೀ ದೇವರಾಜೇಗೌಡರು? ಅವರಿಗೆ ಟಿಕೆಟ್ ಕೊಡಬೇಡಿ ಅಂಥೇಳಿ ಒಂದು ಪತ್ರ ಬರೆದಿದ್ರಲ್ಲ ಅಮಿತ್ ಶಾ ಅವರಿಗೆ ಮತ್ತು BJP ಅವರಿಗೆ, ಲಾಯರು ಆಗಿರುವಂಥ ದೇವರಾಜೇಗೌಡರು. ಯಾರೀ ದೇವರಾಜೇಗೌಡರು? ಬನ್ನಿ, ದೇವರಾಜೇಗೌಡರು ಏನು ಹೇಳಿದರು? ದೇವರಾಜೇಗೌಡರು ಏನು ಹೇಳ್ತಾರೆ? ಪ್ರಜ್ವಲ್ ಡ್ರೈವರ್ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಂಡು. ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು, ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಇವತ್ತಲ್ಲಿ. ಆತನೇ ಹೇಳಿದನಲ್ಲಿ, ನಾವು 12-13 ವರ್ಷದಿಂದ ನಾನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ. ನಾನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲುಕೊಂಡಲ್ಲಿ, ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ. ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ನನಗಲ್ಲಿ ಭಾಳ ತೊಂದರೆ ಕೊಟ್ಟರು. ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ನವ್ರ ತಕ್ಕ ಹೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕ್ಕ ಹೋದ್ರೆ ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಅಂತ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳ್ತೇನೆ. ಸತ್ಯ ಅದು, ಒಪ್ಕೋತೀನಿ. ಅಲ್ಲಿ ಪ್ರಜ್ವಲ್ ರೇವಣ್ಣ